ಇದು ಇನ್ ಆರ್ಡರು, ಪ್ರೀ ಆರ್ಡರು, DSA BCS 304. ಫಸ್ಟ್ ಅವರು ಇನ್ ಆರ್ಡರ್ ಪ್ರೀ ಆರ್ಡರ್ ಕೊಡ್ತಾರೆ, ಆಮೇಲೆ ಬೈನರಿ ಟ್ರೀನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಕೇಳ್ತಾರೆ. ಈಗ ಫಸ್ಟ್ ಇನ್ ಆರ್ಡರ್ ಕೊಟ್ಟಿರ್ತಾರೆ. ಇಲ್ಲಿ ಇದು ಪ್ರೀ ಆರ್ಡರ್ ಅಂದರೆ ಸ್ಟಾರ್ಟಿಂಗ್ ಬರೋದೇ ರೂಟ್. ಈಗೇನು ಎ ಇದೆ, ಇದೇ ರೂಟ್ ಇದ್ದಾಗೆ. ಈಗ ಇದು ಇನ್ ಆರ್ಡರಲ್ಲಿ ಎಲ್ಲಿದೆ, ಇಲ್ಲಿದೆ. ಸೊ ಇದು ಎ ರೂಟ್ ಅಂದರೆ ಇದೇ ಇನ್ ಆರ್ಡರ್ ಅಂದರೆ ಇದು ಎ ರೂಟ್. ಇದು ರೂಟಿಂದು ಆಲ್ಫಾಬೆಟ್ ಎ. ಈ ಕಡೆ ಇರೋವೆಲ್ಲ ಲೆಫ್ಟ್ ಸೈಡ್ ಟ್ರೀ ಆಗಿ ಬರ್ತವೆ, ಸಬ್ ಟ್ರೀ. ಈ ಕಡೆ ಸೈಡ್ ಇರೋವೆಲ್ಲ ರೈಟ್ ಸಬ್ ಟ್ರೀ ಆಗಿ ಬರ್ತವೆ. ಈಗ ಫಸ್ಟು ಎ ರೂಟ. ಈಗ ಎ ರೂಟ್. ನೆಕ್ಸ್ಟ್ ಏನು ಎ ಆದಮೇಲೆ ಬಿ. ಬಿ ಎಲ್ಲಿದೆ, ಬಿ ಎಗೆ ಲೆಫ್ಟ್ ಸೈಡ್ ಇದೆ. ಸೊ ಬಿ. ನೆಕ್ಸ್ಟು ಸಿ. ಈಗ ಎಗೆ ಲೆಫ್ಟ್ ಸೈಡು ಬಿ ಇದೆನಾ, ಓಕೆ. ಈಗ ಬಿಗ ಮತ್ತು ಲೆಫ್ಟ್ ಸೈಡಿಗೆ ಹಾಕಕ್ಕೆ ಹೋಗ್ಬಾರ್ದು ಸಿನ. ಬಿಗ ರೈಟ್ ಸೈಡಿಗೆ ಸಿ ಇದೆ, ಅದಕ್ಕೆ ಬಿಗ ರೈಟ್ ಸೈಡ್ ಸಿ. ಈ ಥರ. ಈಗ ಎ ಬಿ ಸಿ ಆಯಿತಾ. ನೆಕ್ಸ್ಟ್ ಡಿ. ಡಿ ಎಲ್ಲಿದೆ ಇನ್ ಆರ್ಡರಲ್ಲಿ, ಎ ಆದಮೇಲೆ ರೈಟ್ ಸೈಡಿಗೆ ಡಿ ಇದೆ, ಇಲ್ಲಿ ಡಿ ಹಾಕಬೇಕು. ಡಿ. ಎ ಬಿ ಸಿ ಡಿ. ನೆಕ್ಸ್ಟು ಇ. ಇ ಎಗ ರೈಟು, ಡಿಗ ಲೆಫ್ಟು. ಎಗ ರೈಟು, ಡಿಗ ಲೆಫ್ಟ್, ಅದಕ್ಕೆ ಇಲ್ಲಿ ಇ ಹಾಕಬೇಕು. ನೆಕ್ಸ್ಟ್ ಏನು ಎಫ್. ಎಫ್ ಎಲ್ಲಿದೆ, ಎಗ ರೈಟ್ ಸೈಡು ಮತ್ತು ಡಿಗ ರೈಟ್ ಸೈಡು. ಸೊ ಎಫ್. ಎಫ್ ಆದಮೇಲೆ ಜಿ. ಜಿ ಎಲ್ಲಿದೆ, ಎಗ ರೈಟ್ ಸೈಡು ಮತ್ತು ಡಿಗೂ ರೈಟ್ ಸೈಡು. ಆದರೆ ಇಲ್ಲಿ ನೋಡಿ ಎ ಬಿ ಸಿ. ಡಿಗೆಲ್ಲಿದೆ, ಡಿಗ ಲೆಫ್ಟ್ ಸೈಡಿನ ರೈಟ್ ಸೈಡು ಜಿ ಬರುತ್ತೆ. ಆದರೆ ಇಲ್ಲಿ ಈಗೂ ನೋಡ್ಬೋದು. ಈಗ ಡಿಗ ಲೆಫ್ಟ್ ಸೈಡು ಇ ಇದೆ, ಡಿ ರೈಟ್ ಸೈಡು ಎಫ್, ಎಫಿಗೆ ಲೆಫ್ಟ್ ಸೈಡ್ ಜಿ. ಸೊ ಜಿ ಆಯಿತಾ. ಎಫ್ ಜಿ. ಎಚ್ ನೋಡಿ, ಹೆಚ್ಚು ಜಿಗ ರೈಟ್ ಸೈಡಿಗೆ ಹೆಚ್ಚಿದೆ, ಎಫಿಗೆ ಲೆಫ್ಟ್ ಸೈಡ್ ಆಗುತ್ತೆ. ಅಂದರೆ ಎಫಿಗೆ ಲೆಫ್ಟ್ ಸೈಡ್ ಜಿ, ಜಿಗ ರೈಟ್ ಸೈಡು ಹೆಚ್. ಲಾಸ್ಟ್ ಐ. ಐ ಎಲ್ಲಿದೆ, ಎಫಿಗೆ ರೈಟ್ ಸೈಡಿಗೆ ಐ ಇದೆ. ಸೊ ಡೈರೆಕ್ಟ್ ಐ. ಈಗ ನೀವು ಈ ಥರ ಟ್ರೀ ಹಾಕಿದ ಮೇಲೆ ನಿಮಗೆ ಕನ್ಫರ್ಮ್ ಆಗಬೇಕು ಇದು ಕರೆಕ್ಟ್ ಹೌದಾ ಅಲ್ಲ ಅಂತಂದರೆ ಇನ್ ಆರ್ಡರ್ನ ಬರಿಬೇಕು ಫಸ್ಟು. ಓಕೆ. ನೀವು ಇನ್ ಆರ್ಡರ್ನ ಹೇಗೆ ಬರೀತೀರಾ, ನೀವು ಈ ಥರನೂ ಬರ್ಕೋಬೋದು. ಫಸ್ಟು ಎ. ನೆಕ್ಸ್ಟ್ ಇದ್ರದ್ದು ಇನ್ ಆರ್ಡರ್ ಅಂತಂದರೆ ಇದು ಲೆಫ್ಟಿಂದು, ಆಮೇಲೆ ರೂಟು, ಆಮೇಲೆ ರೈಟ್. ಇವಾಗ ಅಲ್ಲಿರೋದು ಬಿ ಸಿ, ಇಲ್ಲಿ ಡಿ, ಇಲ್ಲಿ ಇ. ನೆಕ್ಸ್ಟು ಇಲ್ಲಿ ಎಫ್, ಇಲ್ಲಿ ಜಿ ಎಚ್, ಇಲ್ಲಿ ಐ. ಓಕೆ. ಫಸ್ಟ್ ಈ ಥರ ಇನ್ ಆರ್ಡರಲ್ಲಿ ನಿಮ್ಗೆ ಅಂದರೆ ಇದರಲ್ಲಿ 2 ಟಾಪಿಕ್ ಕವರ್ ಆಗಿಬಿಡುತ್ತೆ. ಇನ್ ಆರ್ಡರ್ನ ಹೆಂಗೆ ಕನ್ಸ್ಟ್ರಕ್ಟ್ ಅಂದರೆ ಫೈಂಡ್ ಔಟ್ ಮಾಡಬೇಕು. ಒಂದು ಟ್ರೀ ಕೊಟ್ಟಿರ್ತಾರೆ, ಇನ್ ಆರ್ಡರ್ನು ಕಂಡುಹಿಡಿಯೋದು ಇದರಲ್ಲೇ ನಿಮಗೆ ಗೊತ್ತಾಗುತ್ತೆ. ನೀವು ಇದನ್ನು ಡೈರೆಕ್ಟಾಗಿ ನಿಮ್ಗೆ ಅಷ್ಟು ತಲೆ ಇತ್ತು ಅಂತಂದರೆ ಆ ಥರನೂ ಫೈಂಡ್ ಔಟ್ ಮಾಡ್ಕೋಬೋದು, ಇನ್ ಆರ್ಡರ್ ಬಂತಾ ಇಲ್ಲ ಅಂತ. ಅಕಸ್ಮಾತ್ ಆ ಥರ ಗೊತ್ತಿಲ್ಲ ಅಂತಂದರೆ ಈ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಲಾಸ್ಟ್ ಟ್ರೀಸ್ನ ಲೆಸ್ ಮಾಡ್ಕೊಂಡು ಹೋಗ್ಬೇಕು. ಈ ಥರ ಇನ್ ಆರ್ಡರ್ನ ಫೈಂಡ್ ಔಟ್ ಮಾಡಿ. ಇವಾಗ ನೆಕ್ಸ್ಟ್ ನೋಡಿ, ಇದಾಯಿತಾ. ಎ, ಇಲ್ಲಿ ಬಿ ಸಿ ಇದೆ, ಇಲ್ಲಿ ಡಿ ಇದೆನಾ, ಇಲ್ಲಿ ಇ ಇದೆ. ಈಗ ಇದರಲ್ಲಿ ಫಸ್ಟ್ ಯಾವುದು ಲೆಫ್ಟಿಂದು ಜಿ ಎಚ್, ಲೆಫ್ಟ್ ಚೈಲ್ಡು ರೂಟು, ಆಮೇಲೆ ರೈಟ್ ಚೈಲ್ಡ್ ಜಿ ಎಚ್ ಎಫ್ ಐ, ಜಿ ಎಚ್ ಎಫ್ ಐ, ಈ ಥರ. ನೆಕ್ಸ್ಟು ಮತ್ತು ಇದು ಬಿ ಸಿನ, ಇಲ್ಲಿ ಇವಾಗ ಇ ಡಿ ಜಿ ಎಚ್ ಎಫ್ ಐ. ಓಕೆ. ಲಾಸ್ಟ್ ಏನು ಬರುತ್ತೆ, ಬಿ ಸಿ ಎ ಇ ಡಿ ಜಿ ಎಚ್ ಎಫ್ ಐ. ನೋಡಿ ಬಿ ಸಿ ಎ ಇ ಡಿ ಜಿ ಎಚ್ ಎಫ್ ಐ. ಇವಾಗ ಇದು ಇನ್ ಆರ್ಡರ್. ಇದು ಇನ್ ಆರ್ಡರ್ ಈ ಥರ ಫೈಂಡ್ ಔಟ್ ಮಾಡಿದ್ವಿ. ಈಗ ಈ ಥರ ಕೊಟ್ಟಾಗ ನೀವು ತಿಳ್ಕೊಳ್ಳೋಕೆ ಈ ಥರ ಸ್ಟೆಪ್ಸ್ ಮಾಡಿದರೆ ಒಂದೇ ಮಾಡಿದರೂ ಸಾಕು. ಪ್ರೀ ಆರ್ಡರ್ ಮಾಡೋದು ಬೇಕಾಗಿಲ್ಲ. ನೀವು ಕರೆಕ್ಟ್ ಟ್ರೀ ಹಾಕಿರಾ ಇಲ್ಲ ಅಂತ ತಿಳ್ಕೊಳ್ಳೋಕಿದು. ಇವಾಗ ಇನ್ ಆರ್ಡರ್ ಚೆಕ್ ಮಾಡಿ. ಬಿ ಸಿ ಎ ಇ ಡಿ ಜಿ ಎಚ್ ಎಫ್ ಐ ಸೇಮ್ ಬಂತಾ. ಸೊ ದಿಸ್ ಟ್ರೀ ಈಸ್ ಕರೆಕ್ಟ್.
ಇಷ್ಟೇ. ಇನ್ ಆರ್ಡರ್ ಪ್ರೀ ಆರ್ಡರು ಆ ಥರ ಕೊಟ್ಟಾಗ ಅಥವಾ ಇನ್ ಆರ್ಡರ್ ಪೋಸ್ಟ್ ಆರ್ಡರ್ ಕೊಟ್ಟಾಗ ಇದೇ ಥರನೇ ಕನ್ಸ್ಟ್ರಕ್ಟ್ ಮಾಡೋದು ಬೈನರಿ ಟ್ರೀನ. ಈ ಥರ ಮಾಡಿದರೆ ಇದೇ ಬೈನರಿ ಟ್ರೀ. ಥ್ಯಾಂಕ್ ಯು.